ಈ ಅರ್ಚಕರಿಗೆ ಮಂತ್ರಿ ರಾಮಲಿಂಗಾರೆಡ್ಡಿ ಅಂತಂದರೆ ಅಚ್ಚುಮೆಚ್ಚು. ಮುಜರಾಯಿ ಇಲಾಖೆಯನ್ನು ಅಚ್ಚುಕಟ್ಟಾಗಿ ನಿಭಾಯಿಸ್ತಾ ಇದ್ದಂತಹ ರಾಮಲಿಂಗಾರೆಡ್ಡಿ ಅವರಿಗೆ ಮತ್ತೆ ಅದೇ ಇಲಾಖೆ ಕೊಡಿ ಅನ್ನುವಂತಹ ಮಾತನ್ನು ಪುರೋಹಿತರೊಬ್ಬರು ಅರ್ಚಕರೊಬ್ಬರು ಹೇಳ್ತಾ ಇದ್ದಾರೆ. ಹೀಗಾಗಿ ಮುಜರಾಯಿ ಇಲಾಖೆಯನ್ನು ಈಗಲೂ ಅವರೇ ನಿಭಾಯಿಸಿಕೊಂಡು ಹೋಗಬೇಕು ಅನ್ನುವಂಥ ಅಭಿಲಾಷೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮಂತ್ರಿ ರಾಮಲಿಂಗಾರೆಡ್ಡಿ ಅಂದರೆ ಅರ್ಚಕರಿಗೆ ಅಚ್ಚುಮೆಚ್ಚು. ಮುಜರಾಯಿ ಇಲಾಖೆ ಅಚ್ಚುಕಟ್ಟಾಗಿ ನಿಭಾಯಿಸ್ತಾ ಇದ್ದಂತಹ ರಾಮಲಿಂಗಾರೆಡ್ಡಿ, ಹೀಗಾಗಿ ಮುಜರಾಯಿಯನ್ನು ಈಗಲೂ ರಾಮಲಿಂಗಾರೆಡ್ಡಿ ಅವರಿಗೆ ಕೊಡಿ ಅನ್ನುವಂತಹ ಕೂಗುಗಳು ಕೇಳಿ ಬರ್ತಾ ಇದೆ. ರೆಡ್ಡಿಗೆ ಮುಜರಾಯಿ ಖಾತೆಯನ್ನು ಕೊಡುವಂತೆ ಕೋರಿ ಮಂತ್ರಿಗಳಿಗೆ ಪತ್ರವನ್ನು ಬರೆದಿದ್ದಾರೆ. ಕರ್ನಾಟಕ ಹಿಂದೂ ದೇವಾಲಯಗಳ ಅರ್ಚಕರ ಹಾಗೂ ಆಗಮಿಕರು ಇವರೆಲ್ಲರೂ ಕೂಡ ತಮ್ಮ ಒಕ್ಕೂಟದಿಂದ ಸಿಎಂ ಡಿ.ಕೆ. ಶಿವಕುಮಾರ್ ಅವರಿಗೆ ಪತ್ರವನ್ನು ಬರೆದಿದ್ದಾರೆ. ಮುಜರಾಯಿ ಸಚಿವರಾಗಿದ್ದಂತಹ ರಾಮಲಿಂಗಾರೆಡ್ಡಿ ಅವರು ಸಾಕಷ್ಟು ಸುಧಾರಣೆಯನ್ನು ಮಾಡಿದ್ದಾರೆ, ನಮಗೆಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಮತ್ತೊಮ್ಮೆ ಮುಜರಾಯಿ ಇಲಾಖೆಯನ್ನು ಅವರಿಗೆ ಕೊಡಿ ಅಂತ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಗೆ ಎಲ್ಲ ಕರ್ನಾಟಕದ ಹಿಂದೂ ದೇವಾಲಯಗಳ ಅರ್ಚಕರ ಆಗಮಿಕರ ಒಂದು ಸಂಘದವರು ಏನಿದ್ದಾರೆ ಅವರು ಒಕ್ಕೂಟದವರು ಪತ್ರದ ಮೂಲಕ ತಮ್ಮ ಅಭಿಲಾಷೆಯನ್ನು ಆಸೆಯನ್ನು ಹೇಳ್ಕೊಂಡಿದ್ದಾರೆ. ರಾಮಲಿಂಗಾರೆಡ್ಡಿ ಅವರಿಗೆ ಮುಜರಾಯಿ ಇಲಾಖೆಯನ್ನು ಕೊಡಿ, ನೀವು ಅವರಿಗೆ ಮುಜರಾಯಿ ಇಲಾಖೆಯನ್ನು ಕೊಟ್ಟರೆ ನಮಗೆ ಬಹಳ ಅನುಕೂಲ ಆಗುತ್ತೆ. ಯಾಕೆಂತಂದರೆ ಅನೇಕ ಅದ್ಭುತ ಕೆಲಸಗಳನ್ನು ರಾಮಲಿಂಗಾರೆಡ್ಡಿ ಅವರು ಈ ಹಿಂದೆ ಮುಜರಾಯಿ ಇಲಾಖೆಯ ಖಾತೆಯನ್ನು ವಹಿಸಿಕೊಂಡಾಗ ಮುಜರಾಯಿ ಸಚಿವರಾಗಿದ್ದಾಗ ಸುಧಾರಣೆಯನ್ನು ಮಾಡಿದ್ದಾರೆ, ಸಾಕಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ. ಏನೇನು ಮಾಡಿದ್ದಾರೆ ರಾಮಲಿಂಗಾರೆಡ್ಡಿ? ಅರ್ಚಕರ ಕಲ್ಯಾಣಕ್ಕಾಗಿ ರೆಡ್ಡಿ ಐತಿಹಾಸಿಕ ನಿರ್ಧಾರಗಳನ್ನು ತೆಗೆದುಕೊಂಡಿದ್ದಾರೆ. ಅರ್ಚಕರ ಬೇಡಿಕೆಗಳಿಗೆ ಒಂದೇ ದಿನದ ಹವಾಲುಗಳನ್ನು ಆಲಿಸಿದ್ದಾರೆ. ಅರ್ಚಕರ ಮಕ್ಕಳಿಗೆ 7,000ದಿಂದ 1,00,000ದವರೆಗೆ ವಿದ್ಯಾರ್ಥಿ ವೇತನವನ್ನು ಕೊಟ್ಟಿದ್ದರು. ಅರ್ಚಕರ ಕುಟುಂಬ ಸದಸ್ಯರಿಗೆ ಉಚಿತ ಕಾಶಿ ಮತ್ತು ರಾಮೇಶ್ವರ ಯಾತ್ರೆಯನ್ನು ಮಾಡಿಸಲಾಗ್ತಾ ಇತ್ತು. ಅರ್ಚಕರ ನಿಧನಕ್ಕೆ 2 ಲಕ್ಷ ರೂಪಾಯಿ ಪರಿಹಾರದ ಘೋಷಣೆ ಕೂಡ ಮಾಡಿದ್ದರು. ಅನುಕಂಪ ಆಧಾರದ ಮೇಲೆ ಉದ್ಯೋಗ ಕ್ರಮ ನೀಡಲು ಕೂಡ ಮುಂದಾಗಿದ್ದರು ರಾಮಲಿಂಗಾರೆಡ್ಡಿ. ಬೆಂಗಳೂರಿನಲ್ಲಿ ಧಾರ್ಮಿಕ ಸೌಧ ನಿರ್ಮಾಣಕ್ಕೆ ಆದೇಶವನ್ನು ಮಾಡಿದರು. ದೇವಾಲಯದ ಜಮೀನುಗಳು ಸಂರಕ್ಷಣೆಗೆ ವಿಶೇಷ ಅಭಿಯಾನಕ್ಕೆ ರಾಮಲಿಂಗಾರೆಡ್ಡಿ ಅವರು ಮುಂದಾಗಿದ್ದರು. ದೇವಾಲಯಗಳ ಹೆಸರಿನ ಜಮೀನ ದಾಖಲೆಗಳ ವರ್ಗಾವಣೆ ಅನ್ನುವಂಥದ್ದನ್ನು ಕೂಡ ಮಾಡಿಸಿದರು. ಬಸವನಗುಡಿ ಕಡಲೆಕಾಯಿ ಪರಿಷೆಗೆ 5 ದಿನಗಳ ಅನುಮತಿಯನ್ನು ಕೊಡಿಸಿದರು. ಶೀತಲ ದೇವಾಲಯಗಳ ಜೀರ್ಣೋದ್ಧಾರಕ್ಕೆ ಅನುದಾನವನ್ನು ಕೂಡ ರಾಮಲಿಂಗಾರೆಡ್ಡಿ ಅವರು ಬಿಡುಗಡೆ ಮಾಡಿದರು. ತ್ರಿಕಾಲ ಪೂಜೆ ನಿರಂತರವಾಗಿ ನಡೆಯಲು ನೆರವನ್ನು ಮಾಡಿದರು. ಆಗಮ ವಿದ್ಯಾರ್ಥಿಗಳಿಗೆ ದೀರ್ಘಕಾಲವಾಗಿ ಬಳಿಕೆ ಘಟಿಕೋತ್ಸವವನ್ನು ಮಾಡ್ತಾ ಇದ್ದರು ರಾಮಲಿಂಗಾರೆಡ್ಡಿ. ಸಾವಿರಾರು ವಿದ್ಯಾರ್ಥಿಗಳಿಗೆ ಆಗಮ ಪ್ರಮಾಣ ಪತ್ರದ ವಿತರಣೆಯನ್ನು ಮಾಡಿದ್ದಾರೆ. ಹೀಗೆ ಅನೇಕ ಯೋಜನೆಗಳನ್ನು ರಾಮಲಿಂಗಾರೆಡ್ಡಿ ಅವರು ನಿರಂತರವಾಗಿ ಮಾಡಿಕೊಂಡು ಬಂದಿದ್ದಾರೆ.